ತಂದೆ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆ ಎಂದು ಅರಿಯರು ಅಂದನು. ಲೂಕ 23:34. ಇಲ್ಲಿ ನಾವು ನೋಡಬೇಕಾದ್ರೆ ಯಾವಾಗ ಜಗತ್ತು ನಿರ್ಮಿಸಲ್ಪಟ್ಟಿದೆಯೋ ಆಗಲೇ ಎಲ್ಲ ನಿರ್ಧಾರವಾಗಿದೆ, ಇಲ್ಲಿ ಒಬ್ಬ ಲೋಕರಕ್ಷಕನು ಬರ್ತಾನೆಂಬುದಾಗಿ. ಅದಕ್ಕೆಲ್ಲ ಸಿದ್ಧತೆ ಸಾಗಿತ್ತು. ಆದರೆ ಲೋಕರಕ್ಷಕನು ಬಂದಾಗ, ಮಗುವಾಗಿ ಜನಿಸಿದಾಗ ಆತನಿಗೆ ಸಿಕ್ಕಂಥ ಒಂದು ನಾವು ಸನ್ನಿವೇಶವನ್ನು ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಮನುಷ್ಯನು ಮನುಷ್ಯ ಕುಮಾರನಿಗೆ ಯಾವ ರೀತಿಯಲ್ಲಿ ಹಿಂಸೆಯನ್ನು, ಸಂಕಟವನ್ನು ನೀಡಿದ್ದಾನೆ ಎಂಬುದನ್ನು ನಾವು ಆತನ ಹಂತ ಹಂತದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಯೇಸು ಸ್ವಾಮಿ ಹುಟ್ಟುವಾಗ ಆತನಿಗೆ ಯಾವುದೇ ಜಾಗ ಇರಲಿಲ್ಲ, ಎಲ್ಲಿ ಸಹ ಜಾಗ ಇರಲಿಲ್ಲ. ಆದರೆ ಗೋದಲೆಯಲ್ಲಿ ಆತನು ಜನಿಸಿದನು. ಅಲ್ಲಿಂದಲೇ ನಾವು ನೋಡ್ತೇವೆ ಆತನ ಒಂದು ಹಿಂಸೆಯ ಒಂದು ಜೀವಿತ ಆರಂಭವಾಗ್ತದೆ ಎಂಬುದಾಗಿ. ಅವನು ಜನಿಸಿದ ಸ್ವಲ್ಪ ಸಮಯದಲ್ಲೇ ಹೆರೋದನ ಆತನನ್ನು ಕೊಲ್ಲಿಗೋಸ್ಕರ ಪ್ರಯತ್ನ ಪಡ್ತಾನೆ. ಆಮೇಲೆ ನಾವು ಮುಂದೆ ನೋಡಬೇಕಾದ್ರೆ ಅನೇಕ ಶತ್ರುಗಳು ಬರ್ತಾರೆ. ಎಲ್ಲದರಲ್ಲಿ ಬೋಧನೆ ಮಾಡುವಾಗ ಆತನನ್ನು ಸಿಕ್ಕಿಸಿ ಹಾಕಲು ನೋಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಸಹ ಆತನಿಗೆ ಅವಮಾನಗಳಾಗ್ತದೆ. ತನ್ನ ಸ್ವಂತ ಊರಿನಲ್ಲಿ ಜನರು ಆತನನ್ನು ಗುರುತಿಸುವುದಿಲ್ಲ. ಈ ಎಲ್ಲ ಹಿಂಸೆಯನ್ನು ಅನುಭವಿಸ್ತಾ ಬರುವಾಗಲೂ ಎಷ್ಟೊಂದನ್ನು ನೋಡಿದ್ರೆ ಶತ್ರುಗಳು ಸಹ ಆಗಾಗ ಪ್ರಯತ್ನ ಪಡ್ತಾ ಇದ್ದಾರೆ ಆತನನ್ನು ಸಿಕ್ಕಿಸಿ ಹಾಕಿಕೆ, ಆತನನ್ನು ಕೊಲ್ಲಿಸಲಿಕ್ಕೆ. ಕೊನೆಗೆ ಆತನನ್ನು ಹೆರೋದನ ಕೈಯಲ್ಲಿ ಒಪ್ಪಿಸ್ತಾರೆ. ಅಲ್ಲಿ ನ್ಯಾಯಾಧಿಪತಿಯಾಗಿ ಆತನಿಗೆ ಸಹ ಒಬ್ಬನಲ್ಲಿ ಆ ಕ್ರೂಜಿಗೆ ಹಾಕಬೇಕಾದಂಥ ಯಾವುದೇ ತಪ್ಪು ಪಾಪ ಸಹ ಆತನಲ್ಲಿ ಕಾಣಬರದಿದ್ರೆ ಸಹ, ಆದರೆ ಜನರ ಒತ್ತಾಯಕ್ಕೋಸ್ಕರ, ಆ ಒಂದು ಶತ್ರುಗಳ ಒಂದು ಒತ್ತಾಯಕ್ಕೋಸ್ಕರ ಆತನ ಶಿಲುಬೆಯನ್ನು ಏರಬೇಕಾಯಿತು. ಇಲ್ಲಿ ನಾವು ನೋಡಬೇಕಾದ್ರೆ ಮಾತ್ರವಲ್ಲದೆ ಜನರ ಒಂದು ಹೃದಯ ಸಹ ತುಂಬ ಕುರುಡಾಗಿತ್ತು, ಕಣ್ಣುಗಳು ಕುರುಡಾಗಿತ್ತು. ಅದರಲ್ಲಿ ಆ ಯೆಶಾಯನ ಬರೆದ 53ನೇದಲ್ಲಿ ನೋಡ್ಬೇಕಾದ್ರೆ ಆತನಲ್ಲಿ ನೋಡತಕ್ಕ ಯಾವ ಚಂದಗಳು, ಸೌಂದರ್ಯಗಳು ಕೂಡ ಜನರಿಗೆ ಕಾಣ್ತಾ ಇರಲಿಲ್ಲ ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ಆ ಶಿಲುಬೆಯಲ್ಲಿ ಮರಣವನ್ನು ಹೊಂದುವಾಗ ಅಲ್ಲಿ ಆತನು ನೇತಾಡ್ತಿದ್ದ, ತೂಗಾಡ್ತಿದ್ದ. ಆಗ ಬರೀ ಆತನ ತುಟಿಗಳು ಮಾತ್ರ ಅಲ್ಲಾಡುವುದನ್ನು ನೋಡ್ತಿರ್ಬೋದು. ಏನಾಗಿರ್ಬೋದು ಅದು? ದೇವರಲ್ಲಿ ಸಹಾಯ ಕೇಳ್ತಿರ್ಬೋದಾ? ಅಲ್ಲ. ಏನಾಗಿರ್ಬೋದು? ಶತ್ರುಗಳಿಗೋಸ್ಕರ ಆತನು ಒಂದು ಶಾಪವನ್ನು ಹಾಕ್ತಿರ್ಬೋದು? ಅದು ಅಲ್ಲ. ಆತನು ದೇವರಲ್ಲಿ ಮೊರೆಡ್ತಾನೆ, ತಂದೆ ಅವರಿಗೆ ಕ್ಷಮಿಸು, ಅವರು ಏನು ಮಾಡ್ತಾರೆಂದು ಅವರು ಅರಿಯರು ಎಂಬುದಾಗಿ. ಇಲ್ಲಿ ನಾವು ನೋಡುವುದಾದರೆ ಪ್ರವಾದಿಯ ಒಂದು ಮಾತು ನೆರವೇರಬೇಕಾಗಿತ್ತು. ಯೆಶಾಯ 53:12 ನಾವು ನೋಡುವುದಾದರೆ, ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನು ಬಲಿಷ್ಠರೊಡನೆ ಸೂರ್ಯನು ಹಂಚಿಕೊಳ್ಳುವನು, ತನ್ನ ಪ್ರಾಣವನ್ನು ದಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು, ಬಹುಜನ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದ್ದನಲ್ಲ ಎಂಬುದಾಗಿ. ಆತನು ತನಗೋಸ್ಕರ ಕ್ರೂಜನ್ನು ಹೊರಲಿಲ್ಲ, ತನ್ನ ತಪ್ಪಿಗೋಸ್ಕರ ಕ್ರೂಜನ್ನು ಹೊರಲಿಲ್ಲ, ಮನುಷ್ಯರ ತಪ್ಪಿಗೋಸ್ಕರ, ಬಹುಜನರ ದ್ರೋಹಗಳಿಗೋಸ್ಕರ ಆತನು ಕ್ರೂಜೆಯನ್ನು ಹೊರಬೇಕಾಯಿತು. ಇಲ್ಲಿ ಆತನು ಮಧ್ಯಸ್ಥಿಕೆಯನ್ನು ವಹಿಸಿದನು. ದೇವರ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಅಲ್ಲಿ ಭವಿಷ್ಯವಾಣಿಯನ್ನು ನೋಡ್ತೇವೆ ನಾವು ಯೆಶಾಯ 53ರಲ್ಲಿ. ಆ ವಿಮೋಚಕನಿಗೆ ಆಗಬೇಕಾದಂಥ ಅವಮಾನಗಳು, ಹಿಂಸೆಗಳು, ಸಂಕಟಗಳು ಎಲ್ಲವನ್ನು ಅನುಭವಿಸಿದನು. ಮತ್ತೆ ಅವನು ಹೇಳಿದ, ತಂದೆ ಅವರಿಗೆ ಕ್ಷಮಿಸು, ಅವರು ಏನು ಮಾಡ್ತಾರೆ ಎಂಬುದಾಗಿ ತಿಳಿಯೋದು ಎಂಬುದಾಗಿ. ಇನ್ನು ನಾವಿಲ್ಲಿ ನೋಡಬೇಕಾದರೆ ಕ್ರಿಸ್ತನು ಜನರೊಂದಿಗೆ ಗುರುತಿಸಿಕೊಂಡಿದ್ದಾನೆ. ಮಾತ್ರವಲ್ಲದೆ ಇಲ್ಲಿ ನಾವು ಫಸ್ಟ್ ಟೈಮ್ ನೋಡ್ತೇವೆ ತಂದೆ ಅವರನ್ನು ಕ್ಷಮಿಸಿ ಎಂಬುದಾಗಿ ಹೇಳ್ತಾನೆ ಎಂಬುದಾಗಿ. ಇಲ್ಲಿ ಆತನ ಜೀವಿತವನ್ನು ನೋಡಬೇಕಾದ್ರೆ ಅವನೇ ಕ್ಷಮಿಸಿದ್ದಾನೆ. ಅವನು ಯಾವತ್ತೂ ಸಹ ಕೇಳಲಿಲ್ಲ ತಂದೆ ಅವರನ್ನು ಕ್ಷಮಿಸಿ ಎಂಬುದಾಗಿ. ಆ ಪಾರ್ಶ್ವವಾಯು ರೋಗಿ ಕೂಡ ಬಂದ ಹತ್ತಿರ. ಪಾರ್ಶ್ವವಾಯು ರೋಗಿ ಬರುವಾಗ ಅವನನ್ನು ಗುಣಪಡಿಸಿಕೊಂಡು ಅಧಿಕಾರದಿಂದ ಹೇಳ್ತಿದ್ದಾನೆ, ಹೋಗು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಇನ್ನು ಮುಂದೆ ಆ ಪಾಪಗಳನ್ನು ಮಾಡಬೇಡ ಎಂಬುದಾಗಿ. ಇನ್ನು ನಾವು ಲೂಕ 7:48 ಸಹ ನೋಡಬೇಕಾದ್ರೆ ಆ ಸೀಮೋನನ ಮನೆಯಲ್ಲಿ ಆ ಒಂದು ದುರಾಚಾರಿಯಾದ ಹೆಂಗಸು ಬರ್ತಾಳೆ. ಆಕೆಯು ಮಾನಸಾಂತರ ಪಟ್ಟು ತನ್ನ ಕಣ್ಣೀರಿನಿಂದ ಯೇಸು ಸ್ವಾಮಿಯ ಪಾದವನ್ನು
ಕಣ್ಣೀರಿನಿಂದ ತೊಳೆಯುತ್ತಿರುವಾಗಲೂ ಆ ಸಮಯದಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾಳೆ, ಮಗಳೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಆ ಅಧಿಕಾರದಿಂದ ಆತನು ಹೇಳ್ತಾನೆ. ಇಲ್ಲಿ ಕ್ರೂಜಲ್ಲಿ ಆತನಿಗೆ ಹೇಳ್ಬೋದಿತ್ತಲ್ಲ, ಇಲ್ಲಿ ನಾವು ನೋಡುವುದಾದರೆ ಯಾಜಕರು ಸಹ ಹೇಳ್ತಾರೆ, ಅಲ್ಲಿ ಹೇಳ್ಬೇಕಾದ್ರೆ ಯಾಜಕರು ಸಹ ಹೇಳ್ತಾರೆ, ಈತನು ಕ್ಷಮಿಸುವ ಗುಣವನ್ನು ನೋಡಿ ಯಾಜಕರು ಸಹ ಹೇಳ್ತಾರೆ, ದೇವರಿಗೆ ಮಾತ್ರ ಕ್ಷಮಿಸುವ ಹಕ್ಕು ಉಂಟು, ದೇವರು ಮಾತ್ರ ಕ್ಷಮಿಸಬಲ್ಲನೆಂಬುದಾಗಿ. ಆ ಥರ ಹೇಳಬೇಕಾದ್ರೆ ಸಹ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ ಮಾರ್ಕ 2:10, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟು ಎಂಬುದಾಗಿ ತಿಳಿದಿರಬೇಕೆಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಿ ಬಂದು ಆ ಅಧಿಕಾರದಿಂದ ಆತನು ಜನರ ಪಾಪಗಳನ್ನು ಕ್ಷಮಿಸುವ ಆತನಾಗಿದ್ದನು. ಇನ್ನೊಂದು ಕಡೆಯಲ್ಲಿ ನಾವು ನೋಡುವುದಾದರೆ, ತಂದೆ ಅವರನ್ನು ಕ್ಷಮಿಸು ಎಂಬ ಹೇಳುವ ಸಮಯದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೂಗಾಡುತ್ತಿದೆ ಎಂಬುದನ್ನು ನಾವು ನೋಡುವವರಾಗಿರಬೇಕು. ಇದಕ್ಕೆ ಆತನಿಗೆ ಒಂದು ದೈವಿಕವಾದ ಅಧಿಕಾರವನ್ನು ಸಹ ಚಲಾಯಿಸಬಹುದಿತ್ತು, ಆದರೆ ಅಲ್ಲಿ ಒಂದು ವಾಕ್ಯ ಉಂಟು, ಅದು ತುಂಬ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಯೋಹಾನ 12:31, ಈಗ ಈ ಲೋಕಕ್ಕೆ ತೀರ್ಪಾಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು, ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನನ್ನ ಬಳಿಗೆ ಕಳಿಸುವೆನೆಂಬುದಾಗಿ. ಅಂದರೆ ಯೇಸು ಸ್ವಾಮಿಗೆ ಸಹ ಗೊತ್ತಿತ್ತು ಇನ್ನು ಸ್ವಲ್ಪ ಸಮಯದಲ್ಲಿ ಆ ಅಧಿಕಾರ ಹೋಗ್ತದೆ ಎಂಬುದಾಗಿ, ಮರಣ ಹೊಂದುವಾಗ. ಅದಕ್ಕೋಸ್ಕರ ಆತನು ಇಲ್ಲಿ ಇಹಲೋಕಾಧಿಪತ್ಯದ ಆ ಒಂದು ಅಧಿಕಾರದಿಂದ ಹೊರಗೆ ಬರಲಿಕ್ಕಿದ್ದಾನೆ ಎಂಬುದಾಗಿ ಕೂಡ ಆತನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಇಲ್ಲಿ ಅನೇಕ ಬದಲಾವಣೆಗಳು ಸಹ ಆಗ್ತದೆ ಶಿಲುಬೆಯಲ್ಲಿ. ಹೆಚ್ಚಾಗಿ ನೋಡ್ಬೇಕಾದ್ರೆ ಅನ್ಯಾಯಗಾರರಿಗೆ ಶಿಲುಬೆಯ ಮರಣ ಆಗ್ತದೆ, ಆದರೆ ಇಲ್ಲಿ ನ್ಯಾಯವಂತನು ಅನ್ಯಾಯಗಾರನಾಗಿ ಅನ್ಯಾಯವಂತರಾದ ಮನುಷ್ಯರಿಗೋಸ್ಕರ ಆತನಲ್ಲಿ ನಮ್ಮ ಪ್ರತಿನಿಧಿಯಾಗಿ ಆತನಲ್ಲಿ ತೂಗಡಿಸಲ್ಪಟ್ಟನು. ಇಲ್ಲದಿದ್ರೆ ಅಂದು ಆ ಯೇಸು ಸ್ವಾಮಿ ಇದರಲ್ಲಿ ಕ್ರೂಜಲ್ಲಿ ತೂಗಡಿಸದಿದ್ರೆ ಇಂದು ನಾವೆಲ್ಲರೂ ಆ ಒಂದು ಪೊಸಿಷನ್ ಅಲ್ಲಿ ಇರಬೇಕಾಗಿತ್ತು. ಆ ಒಂದು ಕಂಪ್ಲೀಟ್ ಆದ ಚೇಂಜಸ್ ಅನ್ನು ನೋಡ್ತೀವಿ. ಅದಕ್ಕೋಸ್ಕರ ಅಲ್ಲಿ ಆತನು ತಂದೆ ಅವರನ್ನು ಕ್ಷಮಿಸು ಎಂಬುದಾಗಿ ಇಲ್ಲಿ ಹೇಳುವ ಆತನಾಗಿದ್ದಾನೆ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಇಲ್ಲಿ ಪಾಪದ ದೈವಿಕ ಅಂದಾಜು ಮತ್ತು ಅದರ ಪರಿಣಾಮಕ್ಕೋಸ್ಕರ ಅಪರಾಧಕ್ಕೋಸ್ಕರ ಆತನು ಪರಿಹಾರವಾಗಿ ಬಂದನು. ಯಾಜಕರ ಸಮುದಾಯದಲ್ಲಿ ಯಾವುದೇ ಒಂದು ತಪ್ಪುಗಳು ಮಾಡಿದ್ರು, ಅಂದ್ರೆ ತಪ್ಪೇ ಆಗ್ಬೇಕು ಗೊತ್ತಿದ್ದು ಅಲ್ಲ, ಗೊತ್ತಿಲ್ಲದೆಯೋ ಅಜ್ಞಾನವಾಗಿ ಏನಾದರೂ ತಪ್ಪು ಮಾಡಿದ್ರೆ ಸಹ ಅಲ್ಲಿ ಒಂದು ಬಲಿ ಆಗಬೇಕಿತ್ತು. ಒಬ್ಬ ಆತ್ಮನು ಕರ್ತನ ಪವಿತ್ರ ವಿಷಯಗಳಲ್ಲಿ ಅಜ್ಞಾನದಿಂದ ಅಪರಾಧ ಮಾಡಿದ್ದರೆ ಮತ್ತು ಪಾಪಗಳನ್ನು ಮಾಡಿದ್ದರೆ ತನ್ನ ಅಪರಾಧಕ್ಕೆ ದೋಷವಿಲ್ಲದ ಟಗರುಗಳನ್ನು ಅವರು ನೀಡಬೇಕಾಗಿತ್ತು. ಈ ಒಂದು ಕೀರ್ತನೆ 19:12 ಸಹ ನಾವು ನೋಡುವುದಾದರೆ, ದಾವೀದನು ಗುಪ್ತ ದೋಷಗಳಿಂದ ನಮ್ಮನ್ನು ಶುದ್ಧೀಕರಿಸಿ ಎಂಬುದಾಗಿ ಪ್ರಾರ್ಥಿಸುವ ಆತನಾಗಿದ್ದಾನೆ. ಇಲ್ಲಿ ನಾವು ತಿಳಿದೆಯೋ ಮಾಡಿದಂಥ ಎಲ್ಲ ತಪ್ಪುಗಳಿಗೋಸ್ಕರ ಒಂದು ದೋಷವಿಲ್ಲದ ಒಂದು ಪರಿಹಾರ ಯಜ್ಞವು ನಮಗೆ ಬೇಕಾಗಿತ್ತು. ಆ ಯಜ್ಞವನ್ನು ಯೇಸು ಸ್ವಾಮಿ ಆ ಯಜ್ಞವಾಗಿ ಬಂದನು. ಅಲ್ಲಿ ಯೇಸು ಸ್ವಾಮಿ ಅದಕ್ಕೋಸ್ಕರ ತಂದೆ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆ ಎಂದು ಅರಿಯರೆಂಬುದಾಗಿ ನಾವಿಲ್ಲಿ ನೋಡುವವರಾಗಿದ್ದೇವೆ. ಇಲ್ಲಿ ಮತ್ತೆ ನಾವು ಮಾನವನ ಹೃದಯದ ಕುರುಡುತನವನ್ನು ನಾವು ಸಹ ನೋಡ್ತೇವೆ ಅಲ್ವಾ. ಈಗ ಯಾರಿಗಾದ್ರೂ ಒಂದು ನ್ಯಾಯಾಧಿಪತಿಗಳಾಗಲಿ ಯಾರೇ ಆಗಲಿ ಎಂಥದ್ದು ತಪ್ಪು ಮಾಡಿ ನಮಗೆ ಗೊತ್ತಿರ್ತದೆ ಅಲ್ವಾ, ಯಾವ ಮನುಷ್ಯರು ಹೇಗಿದ್ದಾರೆ ಎಂಬುದಾಗಿ ಸಹ. ಆದರೆ ಇಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಎಂಥವನು ಎಂಬುದಾಗಿ ಗೊತ್ತಿದ್ದರೂ ಕೂಡ ಆತನಲ್ಲಿ ಯಾವುದೇ ರೀತಿಯ ಒಂದು ತಪ್ಪು ಪಾಪ ಅನ್ಯಾಯ ಇಲ್ಲ ಎಂಬುದಾಗಿ ಗೊತ್ತಿದ್ದರೂ ಸಹ ಆತನು ಒಂದು ಅನ್ಯಾಯಗಾರನಾಗಿ ಆತನನ್ನು ಶಿಲುಬೆಗೆ ಏರಿಸಲಿಕ್ಕೆ ಎಲ್ಲರೂ ಮುಂದುವರೆದರು. ಅದಕ್ಕೋಸ್ಕರ ಲೋಕದಲ್ಲಿ ಯಾವುದೇ ರೀತಿಯ ಒಂದು ಪಾಪರಹಿತ ಜೀವಿತವು ಇರಬಾರ್ದು ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ತಂದೆ ಅವರನ್ನು ಕ್ಷಮಿಸು ಎಂಬುದಾಗಿ ನಾವಿಲ್ಲಿ ನೋಡುವವರಾಗಿದ್ದೇವೆ. ಮಾತ್ರವಲ್ಲದೆ ಇಲ್ಲಿ ಕ್ರೂಜೆ ನಾವು ನೋಡುವುದಾದರೆ ಪ್ರೀತಿಯನ್ನು ಒಂದು ಪಡೆದುಕೊಳ್ಳುವ ವಿಜಯವನ್ನು ಸಹ ನಾವು ನೋಡುತ್ತೇವೆ ಅಲ್ವಾ. ನಾವು ಯಾರಿಗಾದ್ರೂ ನಾವು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಥವಾ ನಾವು ಹೇಳ್ತೇವೆ ಓಕೆ ಯಾರಾದ್ರೂ ಬಂದು ಸಾರಿ ಹೇಳಿದ್ರೆ ಸಹ ನಾವು ಅಷ್ಟು ಸುಲಭವಾಗಿ ನಾವು ಅವರನ್ನು ಕ್ಷಮಿಸ್ತೇವಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಲ್ಲ. ಹಾಗೆ ಆದರೆ ಇಲ್ಲಿ ನೋಡ್ಬೇಕಾದ್ರೆ
1 ಕೊರಿಂಥ 13ನೇ ಅಧ್ಯಾಯ ನೋಡ್ಬೇಕಾದ್ರೆ ಪ್ರೀತಿಯ ಶ್ರೇಷ್ಠತೆಯ ಬಗ್ಗೆ ಮಾತಾಡ್ತದೆ. ಪ್ರೀತಿಯು ದೀರ್ಘಾವಧಿಯನ್ನು ಅನುಭವಿಸ್ತದೆ, ಅದರಲ್ಲಿ ದಯೆ ಇರುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ಸಹ ಅದನ್ನೇ ಮಾಡಿದ್ದು. ವೈರಿಗಳು ನಾಶವಾಗಬಾರ್ದು, ತನ್ನ ಜನರು ನಾಶವಾಗಬಾರ್ದು ಎಂಬುದಾಗಿ ಅವರೆಲ್ಲರ ಪ್ರೀತಿಗೋಸ್ಕರ ಆತನ ಕ್ರೂಜೆಗೆ ತೂಗಲ್ಪಟ್ಟ. ಮಾತ್ರವಲ್ಲದೆ ಆತನು ಹೇಳಿದು ಒಂದೇ, ತಂದೆ ಅವರನ್ನು ಕ್ಷಮಿಸು ಎಂಬುದಾಗಿ. ಇಲ್ಲಿ ನಾವು ನೋಡಬೇಕಾದ್ರೆ ಕ್ಷಮಿಸು ಎಂಬುದು ತುಂಬ ಒಂದು ಸಣ್ಣ ಒಂದು ಶಬ್ದ. ಕನ್ನಡದಲ್ಲಿ ನೋಡ್ಬೇಕಾದ್ರೆ ಬರೀ 3 ಅಕ್ಷರ ಮಾತ್ರ ಅಲ್ವಾ, ಆದರೆ ಅದು ತುಂಬ ಸುಲಭವ? ಖಂಡಿತವಾಗಿಯೂ ಅಲ್ಲ. ಅದು ಆ ಸಮಯದಲ್ಲಿ. ಇಲ್ಲಿ ಬೈಬಲ್ನಲ್ಲಿ ಅನೇಕ ಕಡೆಗಳಲ್ಲಿ ಕ್ಷಮೆಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಮತ್ತಾಯ 6:14 ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನೆಂಬುದಾಗಿ. ಇನ್ನು ಮತ್ತಾಯ 18 ಸಹ ಉಂಟು, ಮಾರ್ಕ 11:25 ಅಲ್ಲಿ ಸಹ ಉಂಟು. ತುಂಬ ಕಡೆ ಉಂಟು. ನೀವು ತಪ್ಪುಗಳನ್ನು ಕ್ಷಮಿಸಿದರೆ ನಿಮ್ಮ ತಪ್ಪುಗಳು ಸಹ ಕ್ಷಮಾಪಣೆ ಬಗ್ಗೆ ತುಂಬ ಮಾತನಾಡಲ್ಪಟ್ಟಿದೆ. ಆದರೆ ಇದು ನಿಜ ಜೀವನದಲ್ಲಿ ಸಾಧ್ಯವಾ? ಇಲ್ಲಿ ನಾವು ಬೆಳಿಗ್ಗೆ ಶಲಿನ್ ಮೆಸೇಜ್ ಕೊಟ್ಟರು, ಅದರಲ್ಲಿ ಹೇಳಿದ್ರು ಅವರು ಕ್ರೂಜಿ ಅದೊಂದು ಎಂಥ ಒಂದು ಕಠಿಣವಾದ ಒಂದು ಮರಣ ಎಂಬುದಾಗಿ. ತುಂಬ ನೋವನ್ನು ಅನುಭವಿಸಿದ್ರು. ಅದಷ್ಟು ಸುಲಭದಲ್ಲಿ ನಮಗೆ ಯಾರಿಗೆ ಸಹ ಕ್ಷಮೆ ಮಾಡಲಿಕ್ಕೆ ಆಗ್ತದ? ಖಂಡಿತವಾಗಿಯೂ ಸಾಧ್ಯವಿಲ್ಲ ಅಲ್ಲ. ಬಾಯಿ ಮಾತಿನಲ್ಲಿ ನಾವು ಹೇಳ್ಬೋದು, ಸಾರಿ ಹೇಳ್ದ ಆಯ್ತು ಅಂತ, ಆದರೆ ಮನಸ್ಸಿನಲ್ಲಿ ಒಮ್ಮೆ ಇರ್ತದೆ, ನನಗೆ ಅವನು ಆ ಥರ ಮಾಡಿದ, ನನಗೆ ಅವಳು ಆ ಥರ ಮಾಡಿಲ್ಲ ಎಂದು ಖಂಡಿತವಾಗಿ ಇರ್ತದೆ. ಯಾಕಂದರೆ ನಾವು ಮನುಷ್ಯ ಮಾತ್ರದವರು. ಅದಕ್ಕೆ ನಾವು ದೇವರಿಂದಲೇ ನಾವು ಪ್ರಾರ್ಥನೆ ಮಾಡಿ ಆ ಒಂದು ಶಕ್ತಿಯನ್ನು ನಾವು ದೇವರಿಂದ ಪಡ್ಕೊಳ್ಬೇಕಾಗಿದೆ. ಇಲ್ಲಿ ಯೇಸು ಸ್ವಾಮಿಯ ಜೀವಿತವನ್ನು ನಾವು ನೋಡಬೇಕಾದರೆ ಆತನ ಕೈಯಿಂದ ಅನೇಕ ಅದ್ಭುತಗಳಾಗಿದೆ, ಸ್ವಸ್ಥತೆಗಳಾಗಿದೆ, ಬಿಡುಗಡೆಗಳಾಗಿದೆ. ಆದರೆ ಕೂಡ ಅಂದು ಆ ಸಿಪಾಯಿಗಳು ಆತನ ಕೈಗೆ ಮೊಳೆಗಳನ್ನು ಚುಚ್ಚಿದ್ರು. ಆತನ ಕಾಲುಗಳು ಅನೇಕ ಒಂದು ಜಾಗಗಳಿಗೆ ಹೋಗಿ ದೇವ ಸಂದೇಶವನ್ನು, ಸುವಾರ್ತೆಯನ್ನು ನೀಡಿದಂತಹ ಪಾದಗಳಿಗೆ ಸಹ ಸಿಪಾಯಿಗಳು ಮೊಳೆಯನ್ನು ಚುಚ್ಚಿದರು. ಇಲ್ಲಿ ಆತನು ನೋಡಬೇಕಾದ್ರೆ ಆತನು ಒಂದು ಅನೇಕ ಜನರಿಗೆ ಸಾಂತ್ವನವನ್ನು ಹೇಳಿದನು, ಸಮಾಧಾನವನ್ನು ಹೇಳಿದನು, ಪ್ರೀತಿಯನ್ನು ತಿಳಿಸಿಕೊಟ್ಟನು. ಆ ಒಂದು ತಲೆಗೆ ಆ ಮುಳ್ಳಿನ ಕಿರೀಟವನ್ನು ಇಟ್ಟರು. ಇದೆಲ್ಲವೂ ಎಷ್ಟು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಎಷ್ಟೋ ಒಂದು ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದರೂ ಸಹ, ದೇವರ ಮಗನಾಗಿದ್ದರೂ ಸಹ ಒಂದು ದಾಸನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದನು. ಮಾತ್ರವಲ್ಲದೆ ಜನರಿಗೋಸ್ಕರ ತನ್ನ ಪ್ರಾಣವನ್ನೇ ಆತನು ಕೊಟ್ಟನು. ಯಾವುದೇ ಒಂದು ಎಂಥದ ಕಷ್ಟದ ಸಮಯದಲ್ಲಿ ಆದರೂ ಸಹ ಯೇಸು ಸ್ವಾಮಿ ಜನರನ್ನು ಕ್ಷಮಿಸಲಿಕ್ಕೆ ಮುಂದಾದನು. ಇಲ್ಲಿ ಮತ್ತಾಯ 1:21 ನಾವು ನೋಡಬೇಕಾದರೆ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆತನ ಹೆಸರಲ್ಲೇ ಇತ್ತು. ಹೆಸರಿಡುವಾಗಲೇ ಗೊತ್ತು. ಆಗ ಮಲಯಾಳಿಗೆ ಸಹ ಆಗ ಅರ್ಥ ಆಗ್ತಿತ್ತು ಇನ್ನು ಮುಂದೆ ಅವನು ಯಾವ ರೀತಿಯಲ್ಲಿ ಒಂದು ಆತನ ಜೀವಿತ ಹೋಗ್ಲಿಕ್ಕಿದೆ ಎಂಬುದಾಗಿ ಸಹ. ಈ ರೀತಿಯಾಗಿ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದಾಗ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಮಾತ್ರ ಆತನ ಬಂದನು. ಆತನಿಗೆ ಸಿಕ್ಕಂತ ಒಂದು ಬಹುಮಾನ ಯಾವುದು? ಅವಮಾನ, ತಿರಸ್ಕಾರ, ಕಷ್ಟ, ಸಂಕಟಗಳು, ಪ್ರಾಣ ತೆಗೆಯುವಿಕೆ. ಜನರು ಎಷ್ಟಂತೆ ಆತನನ್ನು ಹೀಯಾಳಿಸಿದ್ರು, ಆತನ ಮೇಲೆ ಉಗುಳಿದ್ರು. ಈ ಎಲ್ಲವನ್ನು ಸಹ ಆತನ ಅನುಭವಿಸಿದ್ದು ಯಾಕಂದ್ರೆ ನಮಗೋಸ್ಕರ, ಆತನು ನಮ್ಮ ಮೇಲಿಟ್ಟಿರುವ ಪ್ರೀತಿಗೋಸ್ಕರ, ದೇವರ ಒಂದು ವಾಕ್ಯಕ್ಕೋಸ್ಕರ ಆತನು ವಿಧೇಯನಾದನು. ಇನ್ನು ನಾವು ಈ ಮೊದಲನೆಯ ಮಾತನ್ನು 3 ಭಾಗವಾಗಿ ನೋಡಬೇಕಾದ್ರೆ ತಂದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ತಂದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿ ತನ್ನ ತಂದೆಯನ್ನು ಎಷ್ಟೊಂದು ಹಚ್ಚಿಕೊಂಡಿದ್ರಲ್ವಾ. ನಾವು ಸಾಧಾರಣವಾಗಿ ಎಂತಾದ್ರೂ ತಾಗಿದ ಕೂಡಲೇ ಫಸ್ಟ್ ಅಕ್ಷರ ಯಾವ್ದು ಬರೋದು? ನಾವು ಯಾರನ್ನು ಕರಿತೇವೆ? ಅಮ್ಮ ಅಂತೇಳಿ ಬರ್ತದಲ್ವಾ. ಆದ್ರೆ ಇಲ್ಲಿ ಪರಲೋಕದ ತಂದೆನ ಆತನು ಕರೆಯುವಾತನಾಗಿದ್ದಾನೆ. ಯಾರೇ ಜನರು ಸಹ ಬಿಟ್ಟು ಹೋದ್ರು ಸಹ, ದೂರ ಹೋದ್ರೆ ಸಹ ಇಲ್ಲಿ ಆತನು ತಂದೆ ಎಂಬುದಾಗಿ ಇಲ್ಲಿ ಕರೆಯುವುದನ್ನು ನೋಡ್ತೇವೆ. ಆ ತಂದೆಯಲ್ಲಿ ಆತನಿಗೆ ಒಂದು ಎಷ್ಟೊಂದು ಅಗಾಧವಾದ ಪ್ರೀತಿ ಇತ್ತು ಎಂಬುದನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ.
ಇನ್ನು ನಾವು ಇಲ್ಲಿ ನೋಡಬೇಕಾದ್ರೆ ತುಂಬ ಜನರಿದ್ರು ಇಲ್ಲಿ. ಈ ಇಸ್ಕರಿಯೋತ ಯೋಧ ಕೂಡ ಆತನನ್ನು ಹಿಡ್ಕೊಂಡ. ಸಿಪಾಯಿಗಳು ಆತನಿಗೋಸ್ಕರ ಬೇಡವಾದ ಹಿಂಸೆಯನ್ನು ಕೊಟ್ಟರು. ಆದರೆ ಸಹ ಇಲ್ಲಿ ಸ್ವಾಮಿ ಅವರನ್ನು ಕ್ಷಮಿಸು ಎಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಅವರು ಅಂದರೆ ಯಾರು? ಅಲ್ಲಿದ್ದಾಗ ಶಾಸ್ತ್ರಿಗಳು ಸಹ ಇರ್ಬೋದು, ಫರಿಸಾಯ ಸಹ ಇರ್ಬೋದು, ಆ ಒಂದು ದೇವ ಜ್ಞಾನವನ್ನು ಹೊಂದಿದ್ದ ಜನರು ಸಹ ಇದ್ದಾರೆ, ಆ ಒಂದು ಜ್ಞಾನ ಇಲ್ಲದ ಜನರು ಸಹ ಇದ್ದಾರೆ. ಇಷ್ಟು ಜನರಿದ್ರೆ ಸಹ ಯೇಸು ಸ್ವಾಮಿ ಒಂದೇ ಹೇಳಿದು ಅವರನ್ನು ಕ್ಷಮಿಸು ಎಂಬುದಾಗಿ. ಅವರು ಏನು ಮಾಡ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ, ಆದರೆ ಅವರನ್ನು ಕ್ಷಮಿಸು ಎಂಬುದಾಗಿ ಇಲ್ಲಿ ಆತನು ಹೇಳುವುದನ್ನು ನಾವು ನೋಡುವವರಾಗಿದ್ದೇವೆ. ಇಲ್ಲಿ ನಾವು ನೋಡಬೇಕಾದ್ರೆ ಅವರು ಎಷ್ಟೊಂದು ಹೀನ ಕೃತ್ಯಕ್ಕೆ ಬಂದರು ಎಂಬುದಾಗಿ ನೋಡಬೇಕಾದ್ರೆ ಆತನ ಬಟ್ಟೆಗಳನ್ನು ಸಹ ಬಿಚ್ಚಿದ್ರು, ಆತನ ಹಿಂಸಿಸಿದ್ರು, ಹೊಡೆದ್ರು, ಉಗುಳಿದ್ರು, ಅವಮಾನ ಪಡಿಸಿದ್ರು. ಆದರೆ ಸಹ ಯೇಸು ಸ್ವಾಮಿ ಒಂದು ಅಕ್ಷರ ಹೇಳಿಲ್ಲ ಅಲ್ವಾ? ನಾವು ಹೀಗೆ ನಾವು ಮಿನಿ ಆಗ್ತಿದ್ರೆ ಎಂತ ಹೇಳ್ತಿದ್ದೆವು? ನಾವು ಆ ಪರಿಸ್ಥಿತಿಯಲ್ಲಿ ಇರ್ತಿದ್ರೆ ನಮ್ಗೆ ಎಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಅಟ್ಲೀಸ್ಟ್ ನಾವು ದೇವರ ಹತ್ರ ಹೇಳ್ತಿದ್ದೆ, ದೇವರೇ ನೀವೇ ನೋಡ್ಬೇಕು ಅವರಿಗೆ ಅಂತ. ಅದರ ಅರ್ಥ ಎಂತ? ಇಂಡೈರೆಕ್ಟ್ ಆಗಿ ನಾವು ಹೇಳುದು ಅವರು ಮಾಡ್ತಿದ್ದಾರೆ, ಅವರಿಗೆ ಎಂತಾದ್ರೂ ಆಗ್ಬೇಕೆಂಬುದಾಗಿ. ಆ ಪರಿಸ್ಥಿತಿಯಲ್ಲಿದ್ದರೆ ಸಹ ಯೇಸು ಸ್ವಾಮಿ ಹೇಳ್ಬಹುದಿತ್ತಲ್ವಾ? ಅಥವಾ ಆ ಒಂದು ಅಧಿಕಾರವನ್ನು ಸಹ ಆತನ ಮಗನ ಒಂದು ಅಧಿಕಾರವನ್ನು ಸಹ ಆತನು ಹೊಂದ್ಬೋದಿತ್ತಲ್ವಾ? ಇಲ್ಲಿ ದೇವರ ಚಿತ್ತ ನೆರವೇರ್ಲಿಕ್ಕಿತ್ತು. ಆತನಿಗೋಸ್ಕರ ಆತನು ವಿಧೇಯನಾಗಿ ಹೇಳಿದ್ದು ದೇವರೇ ಅವರನ್ನು ಕ್ಷಮಿಸು ಎಂಬುದಾಗಿ. ಇಲ್ಲಿ ನಾವು ಸಹ ನಮ್ಮ ಜೀವಿತದಲ್ಲಿ ಸಾಧ್ಯವಾದರೆ ಯೇಸುವಿನ ಒಂದು ಮಾದರಿ ಜೀವಿತವನ್ನು ನಾವು ನಡೆಸಬೇಕಾಗಿದೆ. ನಮಗೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಬೇಕಾದ್ರೆ, ಈಗ ತುಂಬ ಸೆಕೆ ಉಂಟಲ್ವಾ, ಹೊರಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವಂತ ಯಾರಾದ್ರೂ ಈಗ ಗಂಡಂದಿರು ಗಾಡಿ ಕೊಂಡು ಬರ್ತಾರೆ, ಹೊರಗೆ ವೆಯ್ಟ್ ಮಾಡೋಳಗೆ ಆಗುದಿಲ್ಲ ಅಲ್ಲ, ಅಷ್ಟು ಸೆಕೆ ಇರ್ತದೆ, ತುಂಬ ಹೊತ್ತು ನಿಲ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಆ ಒಂದು ನೋವಿನ ಸ್ಥಿತಿಯಲ್ಲಿ ಇರುವಾಗಲೂ, ಆ ರಕ್ತ ಸುರಿಯುತ್ತಿರುವಾಗಲೂ, ಆ ಒಂದು ಬೇನೆಗಳು, ಸಂಕಟಗಳು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಸಹ ಆತನ ಕುಗ್ಗಿಕೊಂಡಿರುವಾಗಲೂ ಆತನ ಹೇಳಿದ ಒಂದೇ ಮಾತು, ತಂದೆ ಅವರನ್ನು ಕ್ಷಮಿಸಿ, ಅವರು ಏನು ಮಾಡ್ತಾರೆ ಎಂದು ಅವರಿಗೆ ತಿಳಿಯೋದೆಂಬುದಾಗಿ. ಆ ಒಂದು ಅಂತಹ ಮನಸ್ಸನ್ನು ದೇವರು ನಮಗೆ ಕೊಡಬೇಕಾಗಿದೆ. ಇದು ತನ್ನಿಂದಲೇ ಸಾಧ್ಯವಿಲ್ಲ, ನಮ್ಮಿಂದಂತೂ ಖಂಡಿತ ಸಾಧ್ಯವಿಲ್ಲ. ಆದರೆ ಯಾವಾಗ ನಾವು ಪ್ರಾರ್ಥಿಸಿ, ದೇವರ ಬಳಿಯಲ್ಲಿ ಪ್ರಾರ್ಥಿಸಿ ಆಗ ನಾವು ಖಂಡಿತವಾಗಿ ಹೊಂದಿಕೊಳ್ಳುತ್ತೇವೆ. ಇಲ್ಲಿ ವಾಕ್ಯ ಚಂದ ಮಾಡಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಮಾಡಿದಂತೆ ನೀವು ಮಾಡಬೇಕೆಂಬುದಾಗಿ. ಆ ಒಂದು ವಾಗ್ದಾನವನ್ನು ಕೂಡ ಆತ ನಮಗೆ ಕೊಟ್ಟಿದ್ದಾನೆ. ಯೇಸು ಸ್ವಾಮಿಯ ಜೀವಿತ ಹೇಗುಂಟೋ ಅದೇ ಜೀವಿತವನ್ನು ನಾವು ಸಹ ಒಂದು ನಡೆಸಬೇಕಾಗಿದೆ. ಆ ಒಂದು ಕ್ಷಮಾಪಣೆ ಜೀವಿತವು ನಮ್ಮ ಜೀವಿತದಲ್ಲಿ ಸಹ ಬರಬೇಕಾಗಿದೆ. ಇನ್ನು ಮುಂದೆ ನಾವು ಸಹ ಆತನಲ್ಲಿರುವಂತಹ ಕ್ಷಮಾಪಣೆಯ ಜೀವಿತವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗುವಂತೆ ದೇವರು ಸಹಾಯ ಮಾಡಲಿ.